ಕಾಂಗ್ರೆಸ್ಸಿಗರಿಗೆ ಅವ್ರದ್ದು ಹೆಂಗೆ ಅಂದ್ರೆ ಪಾಲಿಸಿ, ಎಲ್ಲೆಲ್ಲಿ ಸೋಲ್ತೀವಿ ಅಲ್ಲೆಲ್ಲ ಕತೆ ಕಟ್ತಾರೆ. ಹೇಳ್ಬೇಕಲ್ಲ, ರೀಸನ್ ಕೊಡ್ಬೇಕಲ್ಲ ಸೋಲೋದಕ್ಕೆ. ಇನ್ನೆಲ್ಲರೂ ಅಪ್ಪಿತಪ್ಪಿ ಗೆದ್ದು ಬಿಟ್ರೆ ಅಲ್ಲಿ ಓಟ್ ಚೋರಿ ಆಗಿಲ್ಲ, ಸೋತ್ ಬಿಟ್ರೆ ಓಟ್ ಚೋರಿ ಆಯ್ತು, ಸೋತ್ ಬಿಟ್ರೆ ಮತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ರು, ಇವ್ರ ವೋಟರ್ಸ್ ಉಳಿಸ್ಕೊಂಡ್ಬಿಟ್ರು ಅಂತಾರಲ್ಲ. ನೋಡ್ರಿ, ಸಿಸ್ಟಮ್ಮು ಸಾಫ್ಟ್ವೇರ್ ಜನರೇಟ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಆಧಾರ್ನ ಫೇಕ್ ಮಾಡೋಕ್ಕಾಗೋದಿಲ್ಲ. ಆಧಾರಲ್ಲಿ ನಿಮ್ಮ ಮುಖ ಇರುತ್ತೆ, ಆಧಾರಲ್ಲಿ ನೀವು 5 ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಿ. ಯು ಕೆನಾಟ್ ಫೇಕ್ ದಿಸ್ ಸಿಸ್ಟಮ್. ಬಟ್ ಗ್ರೌಂಡ್ ಅಲ್ಲಿ ನೀವೇನಾದ್ರು ಅಲ್ಲ, ನಮ್ ಕೆಲಸ ಇದು. ಒಂದ್ ಸೆಕೆಂಡ್, ನೋ ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಇದು ನಮ್ಗಿರ್ತಕ್ಕಂತ ಹಕ್ಕು. 3 ಪಕ್ಷದ BLA 2ಗಳಿಗೆ ರೆಪ್ರೆಸೆಂಟೇಷನ್ ಎಂದು ಕೊಟ್ಟಿದ್ದಾರೆ. ಮತ್ತೆ ತಪ್ಪು ನಡಿಬೇಕಾದ್ರೆ ಯಾವ ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂದಾಗ ಇವ್ರ ಕೆಲಸ ಇರೋದೇ ಇದನ್ನ ಮುಂದ್ಗಡೆ ಎದುರುಗಡೆ ತಗೊಂಡ್ಬಂದು ಈ ಬೇಸ್ನೇ ನೀವು ರಾಂಗ್ ಆಗಿ ಸೃಷ್ಟಿ ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಯಾವ ರೀತಿ ತಪ್ಪು ಮಾಡ್ತಿದ್ದಾರೆ ಸರ್? ಅಂದ್ರೆ ಚೋಟ್ಲಿ ಕರ್ಕೊಂಡು ಮಾಡ್ತಾ ಇದಾರೆ, ಮನೆಗಳಿಗೆ ಹೋಗ್ಬೇಕು, ಇಲ್ಲಿ ಯಾವ ರೀತಿ ಮಾಡ್ತಾರೆ ಸರ್? ಸರ್, ಈಗ ಕ್ಲಿಯರ್ ಆಗಿ ಹೇಳಿದೆ, ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಯಾರಿಗೋ ಬೇಕಾಗಿರ್ತಕ್ಕಂಥ ಮನೆಗಳಲ್ಲಿ ಫಾರ್ಮ್ ಅನ್ನ ಹಂಚ್ಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಡಿ. ಫಾರ್ಮು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಅವ್ರಿದ್ರೆ ಅವ್ರ ಕೈ ಕೊಡಬೇಕು, ಫಾರ್ಮನ್ನ ಫಿಲ್ ಮಾಡಿಸ್ಬೇಕು. ಓದಕ್ಕೆ ಬರೆಯಕ್ಕೆ ಬರದೇ ಇರತಕ್ಕಂಥವ್ರನ್ನ VFC ಸೆಂಟರ್ಗೆ ಕರ್ಕೊಂಡೋಗಿ BLA 2ಗಳು 3 ಪಕ್ಷದ ಸಮ್ಮುಖದಲ್ಲಿ BLAಗಳ ಸಮ್ಮುಖದಲ್ಲಿ ಫಿಲ್ ಅಪ್ ಮಾಡಿ ಕೊಡಬೇಕು. ದಿಸ್ ಇಸ್ ದ ಸಿಂಪಲ್ ಸಿಸ್ಟಮ್. ಸರ್ಕಾರಕ್ಕೆ ಭಯ ಇದೆಯಾ ಸರ್? SIR ಬಗ್ಗೆ ಸರ್ಕಾರಕ್ಕೆ ಭಯ ಇದೆಯಾ ಸರ್? ಈಗ ಸರ್ಕಾರಕ್ಕೆ ತನ್ನ ಮೇಲೆ ತನ್ನ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ. ಇದು ಒಂದು ರೀತಿ ವೆಂಟಿಲೇಟರ್ ಇರ್ತಕ್ಕಂಥ ಸರ್ಕಾರ. ಒಂದೂವರೆ ವರ್ಷ ಇಲ್ಲಿ ಚೆನ್ನಾಗಿ ರಿಸೋರ್ಸು ಉತ್ಪಾದನೆ ಆಗ್ತಾ ಇದೆ. ನಾನು ಈಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 30,000 ಕೋಟಿಗಿಂತ ಕಮ್ಮಿ ಪ್ರಾಜೆಕ್ಟ್ನ ಕಣ್ಣೇ ಆಡಿಸಲ್ಲ. 3 ಪ್ರಾಜೆಕ್ಟ್ ಅವ್ರ ಕಣ್ಣು ಕಾಣ್ತಾ ಇದೆ. ಒಂದು GBIT, ಒಂದು ಟನಲ್ ಪ್ರಾಜೆಕ್ಟು, ಇನ್ನೊಂದು ಕಸ ಹೊಡಿಯೋದಕ್ಕೆ 30 ವರ್ಷದ ಲೀಸ್ ಪ್ರಾಜೆಕ್ಟು. 90,000 ಕೋಟಿಗೆ ಅಲ್ಲ, ಬೇಡ ಉತ್ಪ್ರೇಕ್ಷೆ ಬೇಡ, 10% ಅಂದ್ರೂ 9,000 ಕೋಟಿ ಆಯಿತು. ಇದನ್ನ ಎತ್ಕೊಂಡೋಗಿ ಪಾಪ ಕಾಂಗ್ರೆಸ್ನ ಉದ್ಧಾರ ಮಾಡೋಕ್ಕೆ, ದೇಶದಲ್ಲಿ ಚುನಾವಣೆ ಮಾಡೋಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸಮಯ ವ್ಯರ್ಥ ಮಾಡ್ತಾವೆ. ಅದು ಅವ್ರು ಹೇಳ್ಬೇಕಲ್ಲ, ನಾನು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಇವೆಲ್ಲ ಸೆನ್ಸಿಟಿವ್ ಬೂತ್ಸ್ ಇದೆ. ಯಾಕೆಂದರೆ ಹಿಂದೆ ನಾವು ಪೆಟ್ಟು ತಿಂದಿದ್ದೀವಿ ಚುನಾವಣೆಯಲ್ಲಿ. ಯಾತಕ್ಕೆ ಪೆಟ್ಟು ತಿಂದಿದ್ದೀವಿ ಅಂತಲೂ ಗೊತ್ತು. ಸತ್ತೋಗಿರೋರ ಹೆಸರಲ್ಲಿ ಓಟ್ ಹಾಕ್ತಕ್ಕಂಥದ್ದು. ಒಂದು ಸೆಕೆಂಡ್ ಇರಿ. ಇನ್ನು ಒಬ್ಬೊಬ್ರು ಬಂದು 4-5 ಓಟ್ ಒತ್ತೋಗೋವಂಥದ್ದು, ಇನ್ನು ಎಲ್ಲೋ ಇರ್ತದೆ, ಇಲ್ಲಿ ವೋಟರ್ ಸೇರೋದಿಲ್ಲ, ಅವರು ಬಂದು ಓಟ್ ಹಾಕ್ತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆ ನಡೆದಿರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪರಾಜಿತ ಆಗಿರೋದು ಈ ಕ್ಷೇತ್ರದಲ್ಲಿ. ಇದಾಗಬಾರ್ದು. ನಾನೊಬ್ಬನೇ ಅಲ್ಲ, ಎಲ್ಲೇ ನಡೆದ್ರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನ್ಯಾಯಬದ್ಧವಾಗಿ ಚುನಾವಣೆ ಆಗಬೇಕು. ಒಂದು ಭಾಳ ಸ್ಪಷ್ಟ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾವು ಅರ್ಥ ಮಾಡ್ಕೊಂಡಿದ್ದೀರಿ, ಒಳಗಡೆ ಒಂದು ಗೋಲ್ಮಾಲ್ ನಡೀತಾ ಇದೆ, ಭಾಳ ಸ್ಪಷ್ಟ. ಚೌಲ್ಟ್ರಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೀವು ನನಗೆ ಕೇಳೋದಲ್ಲ, ಇದು DC ಕೇಳಬೇಕು. DC ನೀವು ನಿಲ್ಸ್ಕೊಂಡು, ಅಥವಾ ಪಾಪ ಇಲ್ಲಿ ಬರಲ್ಲ, AC ರೂಮ್ ಕರ್ಕೊಂಡು ಒಳಗಡೆ ಕೂರಿಸ್ಕೊಂಡು ಟೇಬಲ್ ಮೇಲೆ ಯಾಕೆ ಇದನ್ನು ಮಾಡಿದ್ರಿ ಅಂತ ದಯವಿಟ್ಟು DC ಪ್ರಶ್ನೆ ಮಾಡಿ ಅವ್ರ ಮೂಲಕ ಉತ್ತರ ಪಡಿ. ಅಕ್ರಮ ಬಾಂಗ್ಲಾರೋ ಅಥವಾ ಇಲ್ಲೇ ಅಕ್ರಮ ಓಟ್ ಇಟ್ಕೊಂಡಿರ್ತಕ್ಕಂಥವ್ರು ಇವೆಲ್ಲ ಕೂಡ ಹೊರಗಡೆ ಬರಬೇಕಿರು. ವಾಟ್ ಎವರ್ ಇಟ್ ಈಸ್ ಕ್ಲೀನ್ ಅಪ್ ಆಗಬೇಕು. ಈ ಪ್ರಾಸೆಸ್, ಈ ಸಿಸ್ಟಮ್ ಕ್ಲೀನ್ ಅಪ್ ಆಗಬೇಕು. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಡೀತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಆಗಾಗಲೇ ಮುಗಿದೋಗಿದೆ, ಚುನಾವಣೆ ಆಗಿದೆ. ಅದಕ್ಕೆ ಇಲ್ಲಿ ರಾಜ್ಯದಲ್ಲೂ ಕೂಡ ಅದೇ ರೀತಿ ಪ್ರಕ್ರಿಯೆ ಆಗಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.